ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತಿನ ಲಾಗಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಯಾರಾದರೂ ಫ್ರೆಂಡ್ಸು ರಿಲೇಟಿವ್ಸು ಯಾರಾದರೂ ಬಂದರೆ ಬೇಗ ಮಾಡ್ಬೋದು. ಈ ಥರ ತುಂಬಾ ರುಚಿಯಾಗಿರ್ತದೆ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಫಸ್ಟು ಒಂದು ಬಟ್ಲಷ್ಟು ಇದ್ದರೆ ಸಾಕು. ಒಂದು ದೊಡ್ಡ ಬಟ್ಲ ಚುರುಮುರಿ ಅಂತಿರಲ್ಲ, ನಾವು ಮಂಡಾಳ ಅಂತೀವಿ, ಅದ್ರನಿಂದ ಮಾಡೋದು. ಇದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಹಾಗೆ ಕುರುಕುಲು ತಿಂಡಿನಾದರೂ ಹೇಳ್ಬೋದು. ಅವನ್ನ ತಗೊಂಡು ಈಗ ನೀರು ಹಾಕಿ ನೆನೆಸಿಡ್ಬೇಕು. ಒಂದು 10-15 ನಿಮಿಷ ನೆಂದರೆ ಸಾಕು ನೋಡಿ. ಈ ಥರ ನೆನೆಸಿಡ್ಬೇಕು. ಒಂದು 10-15 ನಿಮಿಷ ಅಷ್ಟೇ ಸಾಕು. ಜಾಸ್ತಿ ನೆಂದ್ರೂ ಪರವಾಗಿಲ್ಲ, ಏನೂ ಆಗಲ್ಲ. ಈಗ ನೀರು ತೆಗೆದ್ಮೇಲೆ ಈಗ ಈ ಥರ ಮೆತ್ತಗೆ ಮಾಡ್ಕೋಬೇಕು, ಕಿವುಚ್ಕೋಬೇಕು. ಎಲ್ಲ ಹಿಟ್ಟಿನ ಥರ ಮಾಡಬೇಕು ನೋಡಿ. ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ. ಅದಾದಮೇಲೆ ಇದಕ್ಕೆ ಈಗ ಕೊತ್ತಂಬರಿ ಹಾಗೆ ಮೆಣಸಿನ್ಕಾಯಿ, ಕ್ಯಾರೆಟು ಹಾಕಿ ಅದನ್ನು ಕಲಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಜೊತೆಗೆ ಒಂದು ಸ್ವಲ್ಪ ಅದೇನಂತಾರೆ ಈರುಳ್ಳಿ ಹೂನ ಇದೆ, ಅದಕ್ಕೆ ಮತ್ತು ಒಂದು ಬಟ್ಲದಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಮೊದಲು ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ, ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಎರಡೂ ಸೇರಿಸಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಇವನ್ನೆಲ್ಲ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಒಣ ಹಿಟ್ಟಿನಿಗೆ ಮೊದಲು ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕಲಿತದ. ಈಗ ನೋಡಿ ಈ ಥರ ಒಂದು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ನೋಡಿ ಫ್ರೆಂಡ್ಸ್, ಆ ಥರ ಕಲಿಸ್ಕೋಬೇಕು. ಈಗ ನಾನು ಅದೇ ಥರನೇ ಕಲಿಸ್ಕೊತೀನಿ. ಈಗ ನಾನು ಹೇಗೆ ಕಲಿಸ್ತಿದ್ದೀನಿ ನೋಡಿ, ಒಂದು ಸ್ವಲ್ಪ ಒತ್ತಿ ಕಲಿಸ್ಬೇಕು. ಯಾಕಂದರೆ ಅವು ಹಳ್ಳಿರ್ತಾವಲ್ಲ, ಚುರುಮುರಿ ಇರ್ತಾವಲ್ಲ, ಅವು ಮೆತ್ತಗೆ ಹಾಕ್ಬೇಕು. ಅದಕ್ಕೋಸ್ಕರ ಆ ಥರ ಕಲಿಸ್ಕೊತೀನಿ. ಈಗ ಇಷ್ಟಾದರೆ ಸಾಕು. ಈಗ ನೋಡಿ, ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕೆ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಈ ಥರ ಹಚ್ಕೊಂಡು ನಾನು ಒಂದು ಎಣ್ಣೆ ಕವರ್ನ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲಿಟ್ಟು ಈ ಥರ ಒತ್ತಿದರೆ ಕರೆಕ್ಟಾಗಿ ಬರ್ತಾವೆ. ನೀವು ಯಾವ ಶೇಪ್ ಆದ್ರೂ ಮಾಡ್ಬೋದು, ದಪ್ಪಕ್ಕಾದ್ರೂ ಮಾಡ್ಬೋದು, ವಡೆ ಶೇಪನ್ನು ಮಾಡ್ಬೋದು. ನಾನು ಇದೇ ಥರ ಮಾಡಿದ್ದೀನಿ ನೋಡಿ. ಈ ಥರ ಮಾಡಿ ಈಗ ಎಣ್ಣೆ ಕಾದಿದೆ, ಕಾದ ಎಣ್ಣೆಯಾಗ ಈಗ ಫ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಮತ್ತೊಂದು ಹಂಗೆ ಅದೇ ಥರನೇ ಮಾಡ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಇದೇ ಥರನೇ ಮಾಡ್ಕೋಬೇಕು. ನಾನು ಇದೇ ಥರನೇ ಸಂಡಿಗೆ ಶಿಸ್ತು ಮಾಡ್ತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೋಬೋದು. ಈಗ ಇನ್ನೊಂದು ಕಡೆನೂ ಫ್ರೈ ಮಾಡ್ಕೋಬೇಕು. ಇದು ಶಾಲೋ ಫ್ರೈ ಮಾಡಿದ್ರೂ ಬರ್ತಾವೆ. ನಾನು ಡೀಪ್ ಫ್ರೈ ಮಾಡ್ತಿದ್ದೀನಿ. ಡೀಪ್ ಫ್ರೈ ಮಾಡಿದ್ರೂ ಚಲೋ ಆಗ್ತಾವೆ. ಇದು ಶಾಲೋ ಫ್ರೈನೂ ಮಾಡ್ಬೋದು. ಈ ಥರ ಫ್ರೈ ಮಾಡಿಕೊಂಡ್ರೆ ಸ್ನ್ಯಾಕ್ಸು ರೆಡಿ ಆಗ್ತಾವೆ. ಅನ್ನದ ಜೊತೆ ತಿನ್ನೋಕ್ಕೆ, ಹಾಗೆ ನಮಗೆ ಟೀ ಜೊತೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರ ರುಚಿಯಾಗಿರ್ತಾವೆ ತುಂಬಾ. ಯಾರು ಬೇಕಾದರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್. ಈ ಥರ ಆಗ್ತಾವೆ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಇದೇ ಥರನೇ ಎಲ್ಲನೂ ಫ್ರೈ ಮಾಡ್ಕೊತೀನಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ಒಮ್ಮೆ ಮಾಡಿ ಇಟ್ಕೊಂಡ್ರೆ ಏನಾಗ್ತದಂದರೆ ನಮಗೆ ಫ್ರೈ ಮಾಡೋಕ್ಕೆ ಈಸಿ ಆಗ್ತದೆ. ಕೈಗೂ ಅದಕ್ಕೂ ಅಂಟಂಗಿಲ್ಲ. ಆ ಥರ ಮಾಡಿದರೆ ನೋಡಿ, ಈ ಥರ ಮಾಡಿದ್ದೀನಿ. ಇಷ್ಟ ಆಗ್ಯಾವ. ಕಲರ್ನು ಸೂಪರಾಗಿ ಬಂದವ. ಹಾಗೆ ಕ್ರಿಸ್ಪಿಯಾಗಿ ಇರ್ತಾವೆ. ಮೇಲೆ ಕ್ರಿಸ್ಪಿ ಇರ್ತಾವೆ, ಹಾಗೆ ಒಳಗಡೆ ಸ್ಮೂತ್ ಇರ್ತಾವೆ ನೋಡಿ. ನಾನೊಂದು ಈ ಥರ ಮುರಿದು ತೋರಿಸ್ತೀನಿ ನೋಡಿ. ಒಳಗಡೆ ಸಾಫ್ಟ್ ಅವ, ಮೇಲೆ ಕ್ರಿಸ್ಪಿಯಾಗಿ ಬಂದವ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಗೊತ್ತಾಗ್ತದೆ ನಿಮಗೂ.
ಇದು ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಜಾಗದಲ್ಲೇ ನಾನು ಕೊತ್ತಂಬರಿ ಅದು ಎಲ್ಲ ಹಾಕಿದ್ನಲ್ಲ, ಮೊದಲಿನ ವೀಡಿಯೋದಾಗ ತೋರಿಸಿದ್ದೀನಿ. ಅದ್ರ ಪಕ್ಕನೇ ಒಂದು ಸ್ವಲ್ಪ ಪಾಲಕ್ ಹಾಕಿದ್ದೀನಿ ನೋಡಿ. ಇವಾಗ ಇನ್ನೂ ಸಣ್ಣದಾದ, ಇನ್ನೂ ದೊಡ್ಡದಾಗಿಲ್ಲ. ದೊಡ್ಡದಾದಮೇಲೆ ಕಟ್ ಮಾಡ್ತೀನಿ. ಕಟ್ ಮಾಡೋದನ್ನು ವೀಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಾಗ ಜಾಗ ಇತ್ತಂದರೆ ಈ ಥರ ಮಾಡ್ಕೋಬೋದು. ನಾವೇ ತರಕಾರಿನ ಬೆಳ್ಕೊಬೋದು. ನಮಗೂ ಒಂಥರ ಖುಷಿ ಇರ್ತದೆ. ನಾವೇ ಬೆಳೆದೀವಿ, ನಾವೇ ನಮ್ಮ ಕೈಯಾರೆ ಬೆಳೆದು ಊಟ ಮಾಡ್ತೀವಿ ಅಂತ. ಇದೇ ಥರನೇ ಒಂದು ಈಗ ಟೊಮೊಟೊ ಗಿಡ ಅಲ್ಲಿ ಬೆಳೆದಿತ್ತು, ಅದಕ್ಕೆ ಕಾಯಿ ಆಗ್ಯಾವ ನೋಡಿ, ತೋರಿಸ್ತೀನಿ ನಿಮಗೆ. ಒಂದು 4-5 ಕಾಯಿ ಆಗ್ಯಾವ, ಇನ್ನೂ ಸಣ್ಣವವ, ದೊಡ್ಡವಿಲ್ಲ. ಇದೇ ಥರನೇ ನಾವು ಮಾಡ್ಕೋಬೋದು. 2 ಗಿಡ ಅವ ಟೊಮಟೊ ಗಿಡ, ಒಂದಕ್ಕಿನ್ನ ಹೂವು ಆಗಿಲ್ಲ, ಒಂದಕ್ಕೆ ಆಗ್ಯಾವ. ಮತ್ತು ಇಲ್ಲಿನೂ ಒಂದು ಸ್ವಲ್ಪ ಅವ, ಇನ್ನೂ ಸಣ್ಣವು, ದೊಡ್ಡವಾಗಿಲ್ಲ. ಈಗ ಪಾಪು ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ. ನಮ್ಮ ಪಕ್ಕದ ಮನೆಯದು ಪಾಪು ಇದು, ಆದ್ಯ ಅಂತ ಈ ಪಾಪು ಹೆಸರು. ನಿಮಗೆ ಇಷ್ಟ ಆಗಿದೆ ಅಲ್ಲ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿರಬೇಕು. ನಾವು ಅದೇ ರೀತಿ ಈಗ ಇದು ಏನಂತಾರೆ, ಕೊತ್ತಲ ಉತ್ಸವಕ್ಕೆ ಹೋಗಿದ್ವಿ. ಹೂವಿನ ತೋಟ ಹಚ್ಚಿದ್ವಿ ಅಲ್ಲಿ. ಅದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಯ್ತು, ಇದು ಇಟ್ಟಿರತ್ತಾನೆ ಇರ್ತಾವ, ಆಮೇಲೆ ತೆಗಿತಾರೆ. ಹಾಗೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.